ಆಯಿತು, ಇಷ್ಟು ದಿವಸ ಮುಸ್ಲಿಂ ಅಂತೇಳಿ ಅವ್ರ ವಿರುದ್ಧ ಹಲಾಲು, ಹಿಜಾಬು, ಅಂಡ್ ಔಟ್ ಕ್ರಿಮಿನಲ್ಗಳ ಥರ ನೋಡೋದಕ್ಕೆ ಪ್ರಯತ್ನ ಪಟ್ರಿ. ಅದು ಮುಸಲ್ಮಾನರು ಮಾತ್ರ ಅಲ್ಲ, ನಾವೆಲ್ಲರೂ ಈ ಮುಸಲ್ಮಾನರ ಗಲಾಟೆಯೊಳಗೆ ಪಕ್ಕಕ್ಕೆ ಇಟ್ಬಿಟ್ರು ಅಂತ ಇನ್ನೊಂದು ಕಮ್ಯುನಿಟಿ ಇದೆ, ಅದನ್ನು ಕ್ರಿಶ್ಚಿಯಾನಿಟಿ ಅಂತ ಕರೀತಾರೆ. ಇಟ್ ಇಸ್ ಡೇಂಜರಸ್ ಆಸ್ ವೆಲ್. ಅವರು ಕೂಡ ಹಾಗೆ ಇದ್ದಾರೆ, ಸೈಲೆಂಟ್ ಆಗಿ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ. ಈಗ ಕ್ರಿಶ್ಚಿಯನ್ರು ಟಾರ್ಗೆಟ್. ಯಾಕೆ ಕ್ರಿಶ್ಚಿಯನ್ರು ಟಾರ್ಗೆಟ್? 2047 ಹೊತ್ತಿಗೆ ಭಾರತದಲ್ಲಿ ಮುಸ್ಲಿಮರು ಸಂಖ್ಯೆ ಎಷ್ಟು ಅಂದರೆ 50% ಅವರೇ ಇರ್ತಾರೆ ಅಂತ ಹೇಳ್ತಾರೆ. ಆ ನೆರೆಟಿವ್ಗೆ ಪೂರಕವಾಗಿ ಈ ಥರದ ಸುಳ್ಳುಗಳನ್ನು ಸೂಲಿಬೆಲೆ ಅಂತ ಈ ಫ್ರಾಡ್ಗಳು ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಜನರು ಸಾಮರಸ್ಯದಿಂದ ಇರೋದು ಅವ್ರಿಗೆ ಇಷ್ಟ ಇಲ್ಲ. ಆ ಮನುಸ್ಮೃತಿಯನ್ನು ಅಳವಡಿಸೋಕ್ಕೋಸ್ಕರನೇ ಇವರು ಬೇರೆ ಬೇರೆ ರೀತಿಯ ನಾಟಕಗಳನ್ನು ಹಾಕೊಂಡ್ಬರ್ತಾರೆ. ಆತ್ಮೀಯ ವೀಕ್ಷಕರೇ, ಕನ್ನಡ ಪ್ಲಾನೆಟ್ನ ಒಂದು ವಿಶೇಷ ಸಂಚಿಕೆಗೆ ನಿಮ್ಮ ಸ್ವಾಗತ. ನಾನು ದಿನೇಶ್ ಕುಮಾರ್. ಸ್ನೇಹಿತರೆ, ಚಕ್ರವರ್ತಿ ಸೂಲಿಬೆಲೆ ಅವರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಬಂದು ಅವ್ರು ಏನೇನು ಮಾತಾಡಿದ್ರು, ಏನೇನು ಮಾಡಿದ್ರು, ಏನೇನು ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಒಂದು ಭಾಳ ದೊಡ್ಡ ಸಮಾವೇಶವನ್ನು ಮಾಡಿದ್ರು, ಎಲ್ಲ ಅವರ ಬಂಧುಗಳನ್ನು ಕರೆಸ್ಕೊಂಡು. ಆ ಸಂದರ್ಭದಲ್ಲಿ ಅವರು ಧರ್ಮಸ್ಥಳಕ್ಕೆ ಒಂದು ಪಾದಯಾತ್ರೆ ಎಲ್ಲ ಮಾಡ್ಬೇಕು ನಾವು ಅಂತ ಹೇಳಿ. ನಂದು ಇನ್ನೊಂದು ಅಪೇಕ್ಷೆ ಇದೆ, ನಂಗೆ ಗೊತ್ತಿಲ್ಲ, ವಸಂತರು, ಮಹೇಶು, ನಮ್ಮ ಪುನೀತು, ಎಲ್ಲರೂ, ಕೀರ್ತಿ, ಎಲ್ಲರೂ ನಡೆಸ್ಕೊಡ್ಬೇಕು ಅಂತ. ನಾವೆಲ್ಲರೂ ಒಂದು ಪಾದಯಾತ್ರೆ ಮಾಡ್ಬೇಕ್ರಿ, ಒಂದು ಪಾದಯಾತ್ರೆ ಮಾಡೋಣ. ಇವತ್ತು ಬೆಂಗಳೂರಿನಲ್ಲಿ ಸೇರಿದ್ವಲ್ಲ, ಬೆಂಗಳೂರಿನಿಂದ ಹೊರಡಬೇಕು, ದಾರಿ ಯುದ್ಧಕ್ಕೂ ಕೂಡ ಜನರನ್ನ ಸೇರಿಸ್ಕೊಳ್ತಾ ಹೋಗಬೇಕು. ಒಂದು ಮಹಾಯಾತ್ರೆ ಆಗಬೇಕು ಮಿತ್ರೆ, ಕೇಸರಿಯ ಮಹಾಸಾಗರ ಕಾಣುವಂತಾಗಬೇಕು. ನಮ್ಮ ಹಿಂದೂ ಧರ್ಮದ ಮೇಲೆ ದೊಡ್ಡ ದಾಳಿ ನಡೆದಿದೆ, ಹಿಂದೂಗಳ ಮೇಲೆ, ಹಿಂದೂ ಧರ್ಮಕ್ಷೇತ್ರಗಳ ಮೇಲೆ ಒಂದು ದಾಳಿ ನಡೀತಾ ಇದೆ. ಇದೆಲ್ಲ ಮಾಡ್ತಿರೋರು ಅಸೂಯೆಯಿಂದ ಮಾಡ್ತಿದ್ದಾರೆ, ನಮ್ಮ ಧರ್ಮದ ಮೇಲಿನ ಆಕ್ರಮಣ ಅನ್ನೋಂಥ ಮಾತುಗಳನ್ನೆಲ್ಲ ಅವ್ರು ಹೇಳಿದರು. ಸ್ನೇಹಿತರೆ, ಸೂಲಿಬೆಲೆ ಅವ್ರಿಗೆ ಒಂಥರ ಅಂದರೆ ಈ ಥರದ ಪ್ರಕರಣಗಳು ಬಂದ ತಕ್ಷಣವೇ ಅವರು ಎದ್ದು ನಿಂತ್ಕೊಂಡು ಮಾತಾಡ್ತಾರೆ. ಅವ್ರಿಗೆ ಕೆಲವರೆಲ್ಲ ಹೇಳ್ತಾರೆ, ಅಂದರೆ ಬಾಡಿಗೆ ಭಾಷಣಕಾರ ಅಂತೆಲ್ಲ ಹೇಳ್ತಾರೆ, ಅಂದರೆ ಅವ್ರಿಗೆ ಪೇ ಮಾಡ್ತಾರೆ ಈ ಥರದ ಭಾಷಣಗಳನ್ನು ಮಾಡೋದಕ್ಕೆ ಅಂತ. ಹಿಂದೆ ಒಂದು ಕೇಸ್ನಲ್ಲೂ ಕೂಡ ಅವರು ಎಲ್ಲ ಕಡೆ ಹೋಗಿ ಭಾಷಣಗಳನ್ನು ಮಾಡ್ತಾಯಿದ್ರು, ಅದಕ್ಕೆ ಅವರಿಗೆ ಯಾವುದೋ ಒಂದು ಸ್ವಾಮೀಜಿ ಅವರ ಪರವಾಗಿ ಮಾತಾಡೋದಕ್ಕೂ ಕೂಡ ಹಣ ಕೊಟ್ಟಿದ್ರು ಅನ್ನೋಂಥ ಮಾತಿತ್ತು. ಅವರು ಕೂಡ ಒಪ್ಕೊಂಡಿದ್ರು, ನಾನು ಕಾರ್ಯಕ್ರಮಗಳಿಗೆ ಹೋದರೆ ದುಡ್ಡು ತೊಗೋತೀನಿ ಅಂತ ಹೇಳಿ. ಹಾಗಾಗಿ ಅವ್ರನ್ನ ಭಾಳ ಜನ ಸೀರಿಯಸ್ ಆಗಿ ತೊಗೊಳೋದಿಲ್ಲ. ಆದರೆ ಏನಾಗಿದೆ ಅಂದರೆ, ಈ ಥರದ ವ್ಯಕ್ತಿಗಳು ಎಷ್ಟು ಅಂದರೆ ಈ ಸೊಸೈಟಿಯನ್ನು ಎಷ್ಟು ಡಿವೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆಮೇಲೆ ಎಷ್ಟು ರೀತಿ ಅಂದರೆ ಒಂದು ರೀತಿಯಲ್ಲಿ ನಮ್ಮ ಸಮಾಜವನ್ನು ಅಸ್ಥಿರಗೊಳಿಸೋದಕ್ಕೆ ಈ ಒಂದು ರೀತಿ ಸಮಾಜಘಾತಕ ಕೆಲಸವನ್ನು ಇವರು ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಒಂದು ವಿಡಿಯೋನ ನಿಮ್ಗೆ ತೋರಿಸ್ತೀನಿ. ಇದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡಂಥ ವಿಡಿಯೋ. ಆ ವಿಡಿಯೋ ನೋಡಿದ ನಂತರ ಅದ್ರ ಬಗ್ಗೆ ಮಾತಾಡೋಣ. ನನ್ನದೊಬ್ಬನದ್ದೇ ಸತ್ಯ ಅಂತ ಹೇಳುವವರು ಮಾತ್ರ, ಅದು ಮುಸಲ್ಮಾನರು ಮಾತ್ರ ಅಲ್ಲ, ನಾವೆಲ್ಲರೂ ಈ ಮುಸಲ್ಮಾನರ ಗಲಾಟೆಯೊಳಗೆ ಪಕ್ಕಕ್ಕೆ ಇಟ್ಬಿಟ್ರು ಅಂತ ಇನ್ನೊಂದು ಕಮ್ಯುನಿಟಿ ಇದೆ, ಅದನ್ನು ಕ್ರಿಶ್ಚಿಯಾನಿಟಿ ಅಂತ ಕರೀತಾರೆ. ಇಟ್ ಇಸ್ ಡೇಂಜರಸ್ ಆಸ್ ವೆಲ್. ಅವರು ಕೂಡ ಹಾಗೆ ಇದ್ದಾರೆ, ಸೈಲೆಂಟ್ ಆಗಿ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಅದು ಕೂಡ ಒಂದು ಡೇಂಜರಸ್ ಆಗಿರುವಂತ. ನಮ್ಗೆ ಮುಸಲ್ಮಾನರು ಅನ್ನೋ ದೆವ್ವದ ನಡುವೆ ಅವರನ್ನು ಮರೆತು ಕೂತು ಬಿಟ್ಟಿದೀವಿ. ಆದ್ರೆ ವಾಸ್ತವವಾಗಿ ಭಾರತಕ್ಕೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂತ ಇನ್ನೊಂದು ದೊಡ್ಡ ಸಮಸ್ಯೆ ಸದ್ಯದಲ್ಲಿ ಬರುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಈ ವಿಡಿಯೋನ, ನಿಮ್ಗೇನು ಅನ್ನಿಸ್ತು ನೋಡಿ. ಈಗ ಅವ್ರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಅವರು ಒಂದು ಕಡೆ ಅವರು ಮುಸ್ಲಿಮರನ್ನ ಬೈತಾ, ಅಂದ್ರೆ ಇಡೀ ಸಮುದಾಯವನ್ನ ದೂಷಣೆ ಮಾಡ್ತಾ, ಅದ್ರ ಜೊತೆಗೆ ನೋಡಿ ಇವರಷ್ಟೇ ಅಲ್ಲ ಡೇಂಜರಸ್ಸು, ಬರೀ ಇವರು ದೆವ್ವಗಳು ಅಂತ ಹೇಳ್ತಾರೆ, ಮುಸ್ಲಿಮರನ್ನ ದೆವ್ವಗಳು ಅಂತ ಹೇಳ್ತಾ, ಇದು ಇವ್ರಿಗೆ ಮಾತ್ರ ಅಲ್ಲ ನೋಡಿ, ಇನ್ನೂ ಡೇಂಜರ್ ಆದ ಜನ ಇದ್ದಾರೆ ಅಂತ ಹೇಳಿ ಇನ್ನೊಂದು ಸಮುದಾಯವನ್ನ ಗುರಿ ಮಾಡಿಕೊಂಡು ಅವರು ಮಾತಾಡಿದ್ದಾರೆ ಇಲ್ಲಿ. ಅದು ಕ್ರಿಶ್ಚಿಯನ್ನರ ಮೇಲೆ. ನೋಡಿ ಏನು ಸಮಾಜಕ್ಕೆ ಏನನ್ನ ಕೊಡ್ತಾ ಇದ್ದಾರೆ ಅಂತೇಳಿ. ಇಡೀ ನಮ್ಮ ಅಂದರೆ ನಾವು ಏನು ಮನುಕುಲ ಅಂತ ನಾವು ಕರಿತೀವಿ, ನಾವು ಧರ್ಮಗಳ ಆಧಾರದಲ್ಲಿ ಡಿವೈಡ್ ಆಗಿದ್ದೀವಿ, ಜಾತಿಗಳ ಆಧಾರದಲ್ಲಿ ಡಿವೈಡ್ ಆಗಿದ್ದೀವಿ, ಮತಗಳ ಆಧಾರದಲ್ಲಿ ಡಿವೈಡ್ ಆಗಿದ್ದೀವಿ, ನಿಜ ಅದು. ಆದರೆ ಒಂದು ಮತದಲ್ಲಿ, ಒಂದು ಧರ್ಮದಲ್ಲಿ ಎಲ್ಲರೂ ಒಳ್ಳೆಯವರೇ ಇರ್ತಾರೆ, ಒಳ್ಳೆಯವರು ಕೆಟ್ಟವರೇ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹೇಳುವ ನೀತಿ ಇದೆಯಲ್ಲ, ಅಂದರೆ ಒಂದು ಸಮುದಾಯವನ್ನೇ ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು, ಅಂದರೆ ಒಂದು ಸಮುದಾಯವನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು, ಒಂದು ಸಮುದಾಯವೇ ಒಂದು ರೀತಿ ದುಷ್ಟರು, ಅವರು ದುರುಳರು ಅಂತ ಬಿಂಬಿಸುವಂಥದ್ದು, ಒಂದು ಸಮುದಾಯನೇ ಅದನ್ನು ದ್ವೇಷಕ್ಕೆ ಈಡು ಮಾಡಿಸುವಂಥದ್ದು, ಇದೆಲ್ಲ ಇದೆಯಲ್ಲ ಬಹಳ ಅಪಾಯಕಾರಿಯಾದಂಥ ನಡೆ. ಇದಕ್ಕೆ ಕರ್ನಾಟಕ ಸರ್ಕಾರದ ದ್ವೇಷ ಭಾಷಣ ಕಾಯ್ದೆ ಅಂತ ತಂದಿದ್ದಾರೆ. ಅದು ಯಾವಾಗ ಜಾರಿಯಾಗುತ್ತೋ ಗೊತ್ತಿಲ್ಲ. ಆ ಕಾಯ್ದೆ ಬಗ್ಗೆ ನಾನು ಸಪ್ರೇಟಾಗಿ ಮಾತಾಡ್ತೀನಿ. ಅದರ ಒಳಿತು ಕೆಡುಕುಗಳ ಬಗ್ಗೆ ಕೂಡ ನಾವು ಮಾತಾಡ್ಬೋದು. ಸ್ನೇಹಿತರೆ, ಇಲ್ಲಿ ಈ ದ್ವೇಷ ಭಾಷಣದ ಪರಿಣಾಮ ಏನು ಅಂತ ಯೋಚನೆ ಮಾಡಬೇಕಾಗತ್ತೆ. ಅಂದರೆ ನೀವು ಆಯಿತು, ಇಷ್ಟು ದಿವಸ ಮುಸ್ಲಿಂ ಅಂಥೇಳಿ ಅವ್ರ ವಿರುದ್ಧ ಹಲಾಲು, ಹಿಜಾಬು ಎಲ್ಲನೂ ಕೂಡ ಶುರು ಮಾಡ್ಕೊಂಡ್ರಿ, ಅವ್ರನ್ನ ಔಟ್ ಆ್ಯಂಡ್ ಔಟ್ ಕ್ರಿಮಿನಲ್ಗಳ ಥರ ನೋಡೋದಕ್ಕೆ ಪ್ರಯತ್ನ ಪಟ್ರಿ. ಈಗ ಕ್ರಿಶ್ಚಿಯನ್ರು ಟಾರ್ಗೆಟ್. ಯಾಕೆ ಕ್ರಿಶ್ಚಿಯನ್ರು ಟಾರ್ಗೆಟ್? ಅವರಿರೋದು 2.3% ಇಡೀ ದೇಶದಲ್ಲಿ.
ಯಾಕೆ ನಿಮಗೆ ಅವರು ಅಷ್ಟು ದೊಡ್ಡ ಥ್ರೆಟ್ ಅಂತ ಯಾಕೆ ಅನಿಸ್ತಾ ಇದೆ? ಆಮೇಲೆ ಇಡೀ ಸಮುದಾಯ, ಆ ಸಮುದಾಯದ ಯಾವುದೋ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರೆ ಅದು ಬೇರೆ ವಿಷಯ, ಆದರೆ ಅವರು ಇಡೀ ಸಮುದಾಯವನ್ನೇ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಈ ದ್ವೇಷ ಎಲ್ಲಿಂದ ಬರುತ್ತೆ ಅನ್ನೋದು ಕೂಡ ಬಹಳ ಯೋಚನೆ ಮಾಡಬೇಕಾದಂಥದ್ದು. ನೋಡಿ, ಕ್ರಿಶ್ಚಿಯನ್ ಸಮುದಾಯ ಇದೆಯಲ್ಲ, ಭಾರತ ಸ್ವಾತಂತ್ರ್ಯ ನಂತರದಲ್ಲಿ ಇವತ್ತು ಮಹಿಳಾ ಸಾಕ್ಷರತೆ ಇಷ್ಟು ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಕಾರಣ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಗಳು. ಆರೋಗ್ಯ ಸೇವೆಯಲ್ಲಿ ಅವರು ಮಾಡಿರುವಂಥ ಸಾಧನೆ ಏನಿದೆ ಅದು ಭಾರತವನ್ನು ಬಹಳಷ್ಟು ಸಂದರ್ಭದಲ್ಲಿ ಕಾಪಾಡಿದೆ. ಇದನ್ನು ನಾವು ಮರೆಯೋದಕ್ಕಾಗಲ್ಲ. ಯಾವಾಗ ನಾವು ಕೃತಜ್ಞರಾಗ್ತೀವೋ, ಯಾರೇ ಆಗಲಿ ಮಾಡಿದಂಥ ಸೇವೆಯನ್ನು ಸ್ಮರಿಸ್ಕೊಳ್ಳೋದಲ್ಲೇ ಹೋಗ್ತೀವೋ, ನಾವು ನಮ್ಮಷ್ಟು ದುಷ್ಟರು ಇನ್ನೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಕ್ರಿಶ್ಚಿಯನ್ ಸಮುದಾಯದಲ್ಲಿ ಯಾರೋ 4 ಜನ ಕೆಟ್ಟವ್ರು ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅದು ಇಡೀ ಸಮುದಾಯವನ್ನು ಒಂದು ದ್ವೇಷಿಸುವಂಥ ಮಾತುಗಳು ನಿಮ್ಮ ಬಾಯಲ್ಲಿ ಬರ್ತದೆ ಅಂತಂದರೆ, ಆ ಸಮುದಾಯ ಮಾಡಿದ ಸಾಧನೆಗಳು, ಸಮುದಾಯ ಕಟ್ಟಿದಂಥ ಸಂಸ್ಥೆಗಳನ್ನು ಕಟ್ಟೋದಕ್ಕೆ ನಿಮ್ಮ ಕೆಲಸ ಸಾಧ್ಯ ಆಗಿದೆ, ಇವತ್ತಿಗೂ ಕೂಡ ಸಾಧ್ಯ ಆಗಿದೆಯಾ? ಲಿಟ್ರಸಿ ರೇಟನ್ನು ಇಂಡಿಯಾದಲ್ಲಿ ಜಾಸ್ತಿ ಮಾಡಿದಂಥದ್ದು ಕ್ರಿಶ್ಚಿಯನ್ ಸಮುದಾಯದ ಸಂಸ್ಥೆಗಳು. ಆರೋಗ್ಯ ಸೇವೆ ಕೊಟ್ಟಿದ್ದು ಬಹಳ ದೊಡ್ಡ ಮಟ್ಟ, ಅಂದರೆ ಸಣ್ಣ ಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದವರೆಗೆ ಆರೋಗ್ಯ ಸೇವೆಯಲ್ಲಿ ಕೆಲಸ ಮಾಡಿದಂಥದ್ದು ಆ ಸಮುದಾಯದವರು. ನೀವು ಅವರ ಮೇಲೆ ಇಷ್ಟು ಕೃತಜ್ಞರಾಗಿ ಮಾತಾಡ್ತೀರಾ ಅಂದರೆ ನಿಮ್ಮ ಒಳಗಡೆ ಎಂಥ ಹುಳುಕಿದೆ ಅನ್ನೋದನ್ನ ಯೋಚನೆ ಮಾಡಬೇಕು. ಸೂಲಿಬೆಲೆ ಅವರು ನೋಡಿ, ಈ ಸೂಲಿಬೆಲೆ ಅವ್ರನ್ನ ತುಂಬ ಸೀರಿಯಸ್ ಆಗಿ ತಗೋಬಾರ್ದು. ಆದರೆ ಏನಾಗುತ್ತೆ, ಅವರನ್ನು ನಂಬುವಂಥ ಜನಗಳು ಇರ್ತಾರಲ್ಲ, ಅವ್ರು ಹೇಳುವಂಥ ಸುಳ್ಳುಗಳನ್ನು ನಂಬುವಂಥ ಜನ ಇದ್ದಾರಲ್ಲ, ಅವರು ಇದನ್ನು ವ್ಯಾಪಕವಾಗಿ ಹರಡ್ತಾ ಹೋಗ್ತಾರೆ. ಹೀಗಾಗಿ ಈ ಮಾತುಗಳಿಗೆ ಕೌಂಟರ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಸ್ನೇಹಿತರೆ, ಈ ವ್ಯಕ್ತಿ ಎಷ್ಟು ಸುಳ್ಳುಗಳನ್ನು ಹೇಳ್ತಾರೆ ಅಂದರೆ, ಅವ್ರಿಗೆ ಹೆಂಗ್ ಪುಂಗ್ಲಿ ಅಂತೆಲ್ಲ ಕರೀತಾರೆ, ನಿಮ್ಗೆ ಗೊತ್ತಿದೆ. ಅವ್ರು ಇತ್ತೀಚೆಗೆ ಹೇಳಿರುವಂಥ ಕೆಲವು ಸುಳ್ಳುಗಳನ್ನು ನಿಮ್ಮ ಮುಂದೆ ಪಟ್ಟಿ ಮಾಡಕ್ಕೆ ಬರೀತೀನಿ. ಎಷ್ಟು ಡೇಂಜರಸ್ ಆದ ಸುಳ್ಳು, ಬರೀ ಸುಳ್ಳುಗಳು ಹೇಳಿದ್ರೆ ತೊಂದರೆ ಇಲ್ಲ, ಆದರೆ ಆ ಸುಳ್ಳುಗಳು ಎಷ್ಟು ಡೇಂಜರಸ್ ಆಗಿರ್ತವೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ ನೋಡಿ, ಇದು ಫೆಬ್ರವರಿ 1, 2024ರಲ್ಲಿ ಆದಂಥ ಅವರು ಕೊಟ್ಟಂಥ ಹೇಳಿಕೆ. ಕರ್ನಾಟಕದ ಅಂದರೆ SSLC ಪೂರ್ವಭಾವಿ ಪರೀಕ್ಷೆ ವೇಳಾಪಟ್ಟಿ ಪ್ರಕಟ ಆಗಿರುತ್ತೆ. ಈ ವೇಳಾಪಟ್ಟಿ ಆದಂಥ ಸಂದರ್ಭದಲ್ಲಿ ಶುಕ್ರವಾರದ ದಿವಸ ಯಾವುದೋ ಪೇಪರ್ ಇರಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರು ಒಂದು ಟಿಪ್ಪಣಿಯನ್ನು ಮಾಡ್ತಾರೆ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಶುಕ್ರವಾರದ ದಿವಸ ಯಾಕೆ ಎಕ್ಸಾಮ್ ಇಟ್ಟಿಲ್ಲ ಅಂತಂದರೆ, ಅಂದರೆ ಪೂರ್ವಭಾವಿ ಪರೀಕ್ಷೆ, SSLC ಪೂರ್ವಭಾವಿ ಪರೀಕ್ಷೆ ಯಾಕೆ ಇಟ್ಟಿಲ್ಲ ಅಂತಂದರೆ, ಅವತ್ತು ನಮಾಜ್ ಮಾಡೋಕ್ಕೋಸ್ಕರ, ಮುಸ್ಲಿಮರಿಗೆ ನಮಾಜ್ ಮಾಡೋಕ್ಕೋಸ್ಕರ ಆ ದಿವಸವನ್ನು ಫ್ರೀ ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಇದು ಎಷ್ಟು ದ್ವೇಷದ ಭಾವನೆಯನ್ನು ಮೂಡಿಸುತ್ತದೆ ಅಂದರೆ, ಸರ್ಕಾರದ ವಿರುದ್ಧ ಆಗ್ಬೋದು, ಆಡಳಿತ ಮಾಡುವಂಥವ್ರು ಅಧಿಕಾರಿಗಳ ವಿರುದ್ಧ ಆಗ್ಬೋದು. ಅದು ಮುಸ್ಲಿಮರಿಗೋಸ್ಕರ ಇದನ್ನೇನೋ ಮಾಡಿದ್ದಾರೆ ಅನ್ನೋ ಥರ ಅದನ್ನು ನಿಜ ಅಂತ ನಂಬಿಸುವಂಥ ಕೆಲಸವನ್ನು ಮಾಡಿದ್ರು, ಸಮಾಜದಲ್ಲಿ ಕ್ಷೋಭೆಯನ್ನು ಉಂಟು ಮಾಡಿಸುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಅದು ಆಗಿದ್ದೇನು ಅಂತಂದರೆ, ಆ ಶುಕ್ರವಾರದ ದಿನ PUC ಪರೀಕ್ಷೆ ಇತ್ತು. PUC ಪರೀಕ್ಷೆ ಇದ್ದರಿಂದ SSLC ಪರೀಕ್ಷೆ ಮಾಡೋದಕ್ಕೆ ಹಾಲ್ಗಳು ಸಿಗೋಲ್ಲ ಅನ್ನೋ ಕಾರಣಕ್ಕಾಗಿ ಅವತ್ತು ಎಕ್ಸಾಮನ್ನು ಮಾಡಿರಲಿಲ್ಲ. ಆದರೆ ಸೂಲಿಬೆಲೆ ಇದು ಯಾವುದನ್ನು ಕೂಡ ಗಣನೆ ತಗೊಳ್ಳದಲ್ಲೇ ಸಮಾಜದಲ್ಲಿ ಕೋಮು ದ್ವೇಷವನ್ನು ಹುಟ್ಟಾಕೋದಕ್ಕಾಗಿ ಈ ಥರದ ಹೇಳಿಕೆಯನ್ನು ಕೊಡ್ತಾರೆ. ಸ್ನೇಹಿತರೆ, ಇನ್ನೊಂದು ಘಟನೆಯನ್ನು ನೋಡ್ಬೇಕು ನಾವು. ನೋಡಿ, ಬಾಲಾಕೋಟ್ನಲ್ಲಿ ನಡೆದಂಥ ವಾಯುದಾಳಿ ಅಂದರೆ ಏರ್ ಸ್ಟ್ರೈಕ್ಗೆ ಸಂಬಂಧಪಟ್ಟಂಥ ವಿಡಿಯೋ ಅಂತ ಹೇಳಿ ಒಂದು ವಿಡಿಯೋನ ಅವ್ರು ಶೇರ್ ಮಾಡ್ತಾರೆ. ತಮಾಷೆ ಅಂತಂದರೆ, ಆ ವಿಡಿಯೋ ಆ ಏರ್ ಸ್ಟ್ರೈಕಿಗೆ ಸಂಬಂಧನೇ ಪಟ್ಟಿರಲ್ಲ. ಆದರೆ ಅದು 2017ರ ಪಾಕಿಸ್ತಾನ ವಾಯುಸೇನೆಯ ತರಬೇತಿಯ ವಿಡಿಯೋನ ತಗೊಂಡೋಗಿ ಇಂಡಿಯಾದವ್ರು ಮಾಡಿದಂಥ ಸ್ಟ್ರೈಕ್ ಅಂತ ಅವ್ರು ಹೇಳ್ತಾರೆ. ನೋಡಿ, ಏನು ವ್ಯಂಗ್ಯ ಅಂತಂದರೆ, ಯಾವ ಪಾಕಿಸ್ತಾನದ ವಿರುದ್ಧ ಇವರು ಏನನ್ನು ಹೇಳಕ್ಕೆ ಹೊರಟಿದ್ರು, ಅದೇ ಪಾಕಿಸ್ತಾನದಲ್ಲಿ ನಡೆದಂಥ ಒಂದು ಅವರು ವಿಡಿಯೋನ ತಗೊಂಡು ಅದು ಅವ್ರ ವಿರುದ್ಧನೇ ಹೇಳುವಂಥ ಕೆಲಸವನ್ನು ಮಾಡಿದರು. ಇದನ್ನು ಯಾರಾದರೂ ಪಾಕಿಸ್ತಾನಿಗಳು ನೋಡಿದ್ರೆ ಅವರು ಯಾವ ರೀತಿ ನಗ್ಬೋದು ಅಂತ ಯೋಚನೆ ಮಾಡಿ ಈ ಥರದ ಸುಳ್ಳುಗಳನ್ನು ಅವರು ಹೇಳ್ತಾರೆ. ಆಮೇಲೆ ಇದನ್ನು ಏನದು ದೀಪಾವಳಿ ಶುರುವಾಗಿದೆ ನೋಡಿ, ದೀಪಾವಳಿ ಭಾರತ ಸೈನ್ಯ ಮಾಡಿದಂಥ ದೀಪಾವಳಿ ಅಂತೆಲ್ಲ ಏನೇನೋ ಬರೀತಾರೆ ಅವರು ಆ ಸಂದರ್ಭದಲ್ಲಿ. ಆದರೆ ಅದಕ್ಕೆ ಬಳಸ್ಕೊಂಡಂಥ ವಿಡಿಯೋ ಯಾವುದು? ಪಾಕಿಸ್ತಾನದ ವಿಡಿಯೋ. ನೋಡಿ, ಇನ್ನೊಂದು ಭಾಳ ಡೇಂಜರಸ್ ಆದ ಮಾತನ್ನು ಹೇಳಿದ್ರು. ಈ ಮಣಿಪುರದಲ್ಲಿ ಏನು ಕ್ಷೋಭೆ ನಡೀತಾ ಇದೆ, ಬಹಳಷ್ಟು ಸುಮಾರು ವರ್ಷಗಳಿಂದ ನಡೀತಾನೆ ಇದೆ, ಈಗಲೂ ಕೂಡ ಅದು ಕಂಟಿನ್ಯೂ ಆಗಿದೆ. ಅಲ್ಲಿ ಏನು ಗಲಾಟೆ ಆಗ್ತಾ ಇದೆ, ಅಲ್ಲಿ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಸರಿಯಾಗಿ ಇಂಟರ್ಫಿಯರ್ ಮಾಡ್ತಾ ಇಲ್ಲ, ಅಲ್ಲಿ ಸರಿಯಾದ ಕ್ರಮವನ್ನು ತಗೋತಾ ಇಲ್ಲ, ಸಂಘರ್ಷವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅನ್ನುವಂಥ ಆರೋಪ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಆರೋಪವನ್ನು ಮಾಡ್ತಾರೆ. ಮಣಿಪುರ ಹಿಂಸಾಚಾರದ ಬಗ್ಗೆ ಈ ಕುಕಿಗಳು ಕಾರಣ. ಯಾಕೆ ಅಂದರೆ ಅವರು ಗಾಂಜಾ ಬೆಳೀತಾರೆ, ಗಾಂಜಾ ಬೆಳೆದು ಅದನ್ನು ಮೀಟಿ ಕಮ್ಯುನಿಟಿ, ಮೈತ್ರಿಗಳು ಏನಿದ್ದಾರೆ ಆ ಕಮ್ಯುನಿಟಿಯವ್ರಿಗೆ ಗಾಂಜಾ ಅಡಿಕ್ಷನ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ಸಂಘರ್ಷ ನಡೀತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಇದಕ್ಕೆ ಏನು ಆಧಾರನೋ ಗೊತ್ತಿಲ್ಲ, ಎಲ್ಲಿಂದ ಅವರು ಸಾಕ್ಷಿ ಪುರಾವೆ ಇಟ್ಕೊಂಡಿದ್ರು ಗೊತ್ತಿಲ್ಲ. ಆದರೆ ಇದನ್ನು ಎಲ್ಲ ಫ್ಯಾಕ್ಟ್ ಚೆಕ್ ಮಾಡ್ತಾರೆ ಬೇರೆ ಬೇರೆ ಸಂಸ್ಥೆಯವರು. ಸಂದರ್ಭದಲ್ಲಿ ಈ ಥರದಕ್ಕೆ ಯಾವುದೇ ರೀತಿಯ ಆಧಾರವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಎರಡು ಸಮುದಾಯವನ್ನು ಕೂಡ ಅವರು ಟೀಕೆ ಮಾಡ್ತಾ ಇದ್ದಾರೆ. ಅದು ಒಂದು ಸಮುದಾಯ ಗಾಂಜಾ ಬೆಳೆದು
ಬೆಳೀತಾ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಸಮುದಾಯ ಆ ಗಾಂಜಾ ಅಮಲಿಗೆ ಒಳಗಾಗಿ ಸಂಘರ್ಷ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿನ ಬುಡಕಟ್ಟು ಸಮುದಾಯಗಳು ಅವರ ಅಸ್ಮಿತೆಗಾಗಿ ನಡೆಸ್ತಿರುವಂಥ ಹೋರಾಟವನ್ನು ಅಲ್ಲಿನ ಬೇರೆ ಬೇರೆಯಾದಂಥ ಕಾರಣಗಳು, ಸಾಮಾಜಿಕವಾದ ಕಾರಣಗಳು, ರಾಜಕೀಯವಾದ ಕಾರಣಗಳಿಗಾಗಿ ನಡೀತಿರುವ ಸಂಘರ್ಷವನ್ನು ಇವರು ಒಂದು ಗಾಂಜಾ ಲೆವೆಲ್ಗೆ ತಂದು ನಿಲ್ಲಿಸ್ತಾರೆ. ಇದನ್ನು ನಮ್ಗನ್ಸುತ್ತೆ, ಇದನ್ನು ಇವರು ಗಾಂಜಾ ಹೊಡೆದೇ ಏನೋ ಬರೋದ್ರೇನೋ ಅಂತ ಅನಿಸುತ್ತೆ. ನೋಡಿ, ಇದಲ್ಲದಲ್ಲೇ 2024 ಅಕ್ಟೋಬರ್ ತಿಂಗಳಲ್ಲಿ ಅವರೊಂದು ವಿಡಿಯೋವನ್ನು ಹಂಚಿಕೆ ಮಾಡ್ತಾರೆ. ಆ ವಿಡಿಯೋದಲ್ಲಿ ಹೆಡ್ಗೆವಾರ್ ಅಂತ ಹೇಳಿ, ಅಂದರೆ ನಿಮ್ಗೆ ಗೊತ್ತಿದೆ, ಹೆಡ್ಗೆವಾರ್ RSSನ ಮೊದಲ ಸರಸಂಚಾಲಕರು, ಅವ್ರಿಗೆ ಸಂಬಂಧಪಟ್ಟಿದ್ದು ಒಂದು ವಿಡಿಯೋ ಇದು ಅಂಥೇಳಿ ಅವರು ಭಾಳ ಏನು ರೋಮಾಂಚನದಿಂದ ಅದನ್ನು ಆ ವಿಡಿಯೋವನ್ನು ಶೇರ್ ಮಾಡ್ತಾರೆ. ನೋಡಿ, ಇದನ್ನು ನೋಡಿಬಿಟ್ರೆ ನಿಮ್ಮ ರೋಮಗಳೆಲ್ಲ ಎದ್ದು ನಿಲ್ತವೆ, ನಮ್ಮ ಗುರೂಜಿಯವರ ಮಾತುಗಳು ಅಂಥೇಳಿ ಆ ವಿಡಿಯೋವನ್ನು ಶೇರ್ ಮಾಡ್ತಾರೆ. ತಮಾಷೆ ಅಂತಂದರೆ ಅದು ಹೆಡ್ಗೆವಾರ್ ಅವರ ವಿಡಿಯೋನೇ ಆಗಿರಲ್ಲ, ಯಾವುದೋ ಒಂದು ಡ್ರಾಮಾದವರು ಮಾಡಿದಂಥ, ಅದರಲ್ಲಿ ಹೆಡ್ಗೆವಾರ್ ಪಾತ್ರವನ್ನು ಮಾಡಿರ್ತಾರೆ. ಆ ಪಾತ್ರದಲ್ಲಿ ಅವರು ಮಾತಾಡಿದ್ದನ್ನು ತಗೊಂಬಂದು ಶೇರ್ ಮಾಡಿ, ಇದು ಹೆಡ್ಗೆವಾರೇ ಅವರೇ ಮಾತಾಡ್ತಿದ್ದಾರೆ, ಅವ್ರದ್ದೇ ವಿಡಿಯೋ ಅಂತ ಹೇಳಿ ಶೇರ್ ಮಾಡುವಂಥ ಕೆಲಸವನ್ನು ಸೂಲಿಬೆಲೆ ಮಾಡ್ತಾರೆ. ಅಂದರೆ ಇವ್ರಿಗೆ ತಲೆಯಲ್ಲಿ ಸ್ವಲ್ಪನೂ ಕೂಡ ಅದು ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ನೋಡಿ, ಸೂಲಿಬೆಲೆ ಇಂಥ ಸುಳ್ಳುಗಳನ್ನು ಹೇಳ್ಕೊಳ್ಳಿ, ಅಂದರೆ ಅವ್ರು ಇಷ್ಟಪಡುವಂಥ ಸಂಘಟನೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಸುಳ್ಳು ಹೇಳ್ಕೊಂತಾರೆ, ಅದು ತುಂಬ ಅಪಾಯಕಾರಿ ಅಲ್ಲ ಅಂತ. ಆದರೆ ಪದೇ ಪದೇ ಏನು ಹೇಳ್ತಾರೆ ಅಂದ್ರೆ ಅವರು 2047 ಹೊತ್ತಿಗೆ ಭಾರತದಲ್ಲಿ ಮುಸ್ಲಿಮರು ಸಂಖ್ಯೆ ಎಷ್ಟು ಅಂದರೆ 50% ಅವರೇ ಇರ್ತಾರೆ ಅಂತ ಹೇಳ್ತಾರೆ. ಅಂದರೆ ಈ ನೋಡಿ, ಅವರು ಅಂದರೆ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಆ ಥರದ ವ್ಯಾಪಕವಾದ ಏರಿಕೆಯನ್ನು ಮಾಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಭಾರತದ ಅರ್ಧದಷ್ಟು ಜನಸಂಖ್ಯೆ ಮುಸ್ಲಿಮರು ಆಗುತ್ತಾರೆ ಅನ್ನುವಂಥ ಮಾತನ್ನು ಪದೇ 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 ಅವರು ಹೇಳ್ತಾ ಬರ್ತಾರೆ. ಆದರೆ ಒನ್ಸ್ ಅಗೇನ್ ಇದಕ್ಕೂ ಕೂಡ ಯಾವುದೇ ಆಧಾರಗಳಿಲ್ಲ. ನೋಡಿ, ಎಲ್ಲ ಅಂದರೆ ಮುಸ್ಲಿಂ ಸಮುದಾಯದ ಜನಸಂಖ್ಯೆಯಲ್ಲೂ ಕೂಡ ಏರಿಕೆ ಆಗಿದೆ, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಅದೇ ಅಟ್ ದ ಸೇಮ್ ಟೈಮ್ ಬೇರೆ ಸಮುದಾಯಗಳಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಅಂದರೆ ಯಾವುದೇ ಮಾನದಂಡಗಳನ್ನು ನಾವು ಟೆಸ್ಟ್ ಮಾಡಿ ನೋಡಿದ್ರು ಕೂಡ 2047 ಹೊತ್ತಿಗೆ ಮುಸ್ಲಿಮರ ಸಂಖ್ಯೆ ಅರ್ಧದಷ್ಟಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವರು ಇಲ್ಲ, ಇದು ಘಜ್ವಾ ಎ ಹಿಂದ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಘಜ್ವಾ ಎ ಹಿಂದ್ ಅಂದರೆ ಈ ಹಿಂದೂಸ್ತಾನವನ್ನು ಅವರು ಮುಸ್ಲಿಮರು ತಮ್ಮ ದೇಶವನ್ನಾಗಿ ಮಾಡೋದಕ್ಕಾಗಿ ಒಂದು ಸಂಚು ಮಾಡಿದ್ದಾರೆ. ಆ ಸಂಚಿನ ಭಾಗವಾಗಿ ಇಡೀ ದೇಶದಲ್ಲಿ ಅರ್ಧದಷ್ಟು ಮುಸ್ಲಿಮರನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಸ್ನೇಹಿತರೆ, ಇದಕ್ಕೂ ಕೂಡ ಯಾವುದೇ ರೀತಿಯಾದ ಆಧಾರವೂ ಇಲ್ಲ. 2047 ಹೊತ್ತಿಗೆ ಆ ಪ್ರಮಾಣದಲ್ಲಿ ಬೆಳೆದಿರಲ್ಲ. ಎಲ್ಲರ ಜನಸಂಖ್ಯೆಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ, ಗೊತ್ತಿದೆ ನಮಗೆ. ಅಂದರೆ 100 ಕೋಟಿ ಇದೆ, 130 ಕೋಟಿಗೆ ಬಂದಿದೆ. ಆವಾಗಲೂ ಕೂಡ ಇನ್ನಷ್ಟು ಕೋಟಿಗಳು ಹೆಚ್ಚು ಆಗಿರ್ಬೋದು. ಆದರೆ ಅದು ಕೂಡ ಎಲ್ಲರ ಪ್ರಮಾಣದಲ್ಲೂ ಕೂಡ ಏರಿಕೆ ಆಗುತ್ತೆ. ಅದು ಇವ್ರು ಹೇಳೋ ಪ್ರಕಾರ ಅರ್ಧದಷ್ಟು ಭಾರತ ಮುಸ್ಲಿಂ ದೇಶ ಆಗುತ್ತಾ, ಭಾರತದಲ್ಲಿ ಜನಸಂಖ್ಯೆ 50ರಷ್ಟು ಭಾಗ ಮುಸ್ಲಿಮರಾಗ್ತಾರ ಅಂದರೆ ಖಂಡಿತವಾಗ್ಲೂ ಇಲ್ಲ. ಸೊ ಈ ಥರದ ಅಂದರೆ ಇದು ಡೇಂಜರಸ್ ಆದ ಸುಳ್ಳನ್ನು ಯಾಕೆ ಹೇಳ್ತಾರೆ ಅಂದರೆ ಭಯ ಹುಟ್ಟಿಸೋದು. ಅಂದರೆ ಹಿಂದೂ ಕತ್ರೆ ಮೇಹ ಅಂತ ಹೇಳಿದೆಯಲ್ಲ, ಇವರ ನೆರೆಟಿವ್ ಇದೆಯಲ್ಲ, ಹಿಂದೂಗಳು ಅಪಾಯದಲ್ಲಿದ್ದಾರೆ, ಹಿಂದೂಗಳು ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಇವ್ರದ್ದು ನೆರೆಟಿವ್ ಇದೆಯಲ್ಲ, ಆ ನೆರೆಟಿವ್ಗೆ ಪೂರಕವಾಗಿ ಈ ಥರದ ಸುಳ್ಳುಗಳನ್ನು ಸೂಲಿಬೆಲೆ ಅಂತ ಈ ಫ್ರಾಡ್ಗಳು ಹೇಳ್ತಾ ಹೋಗ್ತಾರೆ. ಅದನ್ನು ಬಹಳ ಜನ ವಾಟ್ಸಪ್ಗಳಲ್ಲಿ ಹಂಚಿ ಅದನ್ನು ನಂಬುವಂಥ ಜನ ಬಹಳ ಜನ ಇದ್ದಾರೆ. ಅದಕ್ಕೆ ನಾವು ಹೇಳ್ತೀವಿ ವಾಟ್ಸಪ್ ಯೂನಿವರ್ಸಿಟಿಯ ಭಕ್ತರು ಅಂತ ನಾವು ಹೇಳ್ತೀವಿ. ಅಲ್ಲಿ ಇದನ್ನು ನಂಬುವಂಥ ಜನ ಇದ್ದಾರೆ. ಈ ರೀತಿ ಮಿಸ್ಗೈಡ್ ಮಾಡಿ ಸಮಾಜವನ್ನು ಒಡೆಯುವಂಥ, ಸಮಾಜದಲ್ಲಿ ದ್ವೇಷವನ್ನು ಹುಟ್ಟಿಸುವಂಥ, ಸಮುದಾಯಗಳ ನಡುವೆ ಜಗಳ ಹಚ್ಚುವಂಥ ಕೆಲಸವನ್ನು ಸೂಲಿಬೆಲೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡಬೇಕು ಅಂತಂದರೆ ಈ ಸೂಲಿಬೆಲೆ ಅವರ ಈ ನೆರೆಟಿವ್ ಏನಿದೆ ಅಂದರೆ, ಒಂದ್ಸಲ ಅವರು ಕ್ರಿಶ್ಚಿಯನ್ರ ಬಗ್ಗೆ ಮಾತಾಡ್ತಾರೆ, ಒಂದ್ಸಲ ಮುಸ್ಲಿಮರ ಬಗ್ಗೆ ಮಾತಾಡ್ತಾರೆ. ಇದೆಲ್ಲವೂ ಕೂಡ ಏನನ್ನ ಸೂಚಿಸುತ್ತೆ ಅಂತಂದರೆ, ಈ ದೇಶದಲ್ಲಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರನ್ನ 2ನೇ ದರ್ಜೆ ನಾಗರಿಕರನ್ನಾಗಿ ನೋಡಬೇಕು ಅನ್ನುವಂಥ ಅವರ ಥಾಟ್ ಏನಿದೆ, ಆ ಥಾಟ್ ಪ್ರೊಸೆಸ್ ಏನಿದೆ, ಅದರ ಭಾಗವಾಗಿ ಇದೆಲ್ಲವೂ ಕೂಡ ಬರ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಜನರು ಸಾಮರಸ್ಯದಿಂದ ಇರೋದು ಅವ್ರಿಗೆ ಇಷ್ಟ ಇಲ್ಲ. ಸಾಮರಸ್ಯದಿಂದ ಇದ್ದರೆ, ಸೌಹಾರ್ದತೆಯಿಂದ ಇದ್ದರೆ ಇವರ ರಾಜಕೀಯ ಬೇಳೆಗಳು ಬೇಯೋದಿಲ್ಲ. ಅಂದರೆ ಇವರ ಮಾಸ್ಟರ್ಸ್ ಏನಿದ್ದಾರೆ, ಇವ್ರಿಗೆ ಯಾರು ಕೆಲಸ ಕೊಟ್ಟು ಇದನ್ನು ಮಾತಾಡಿಸ್ತಾ ಇದ್ದಾರೋ ಅವರ ಬೇಳೆಗಳು ಬೇಯೋದಿಲ್ಲ. ಈ ಕಾರಣಕ್ಕಾಗಿ ಜನ ಯಾವಾಗಲೂ ಆತಂಕದಲ್ಲಿರಬೇಕು, ಅನುಮಾನದಲ್ಲಿ ನೋಡಬೇಕು, ಪಕ್ಕದ ಸಹ ಮನುಷ್ಯನನ್ನು ಅನುಮಾನದಲ್ಲೇ ನೋಡಬೇಕು. ಅದು ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು. ಸಮ್ ಲೆವೆಲ್ ಅವರು ದಲಿತರನ್ನು ಕೂಡ ಟಾರ್ಗೆಟ್ ಮಾಡೇ ಮಾತಾಡ್ತಾರೆ. ಅಂದರೆ ಅವರ ಅಂತಿಮ ಗುರಿ ದಲಿತರು ಅಂತಲೂ ಕೂಡ ಭಾಳಷ್ಟು ಜನ ಹೇಳ್ತಾರೆ. ಈ ದೇಶದಲ್ಲಿ ಭಾಳ ಗೌರವದಿಂದ, ಘನತೆಯಿಂದ ಬದುಕುವಂಥ ಹಕ್ಕು ಕೆಲವೇ ವರ್ಗಗಳಿಗೆ ಸೀಮಿತ ಆಗಿರಬೇಕು, ಕೆಲವೇ ಉನ್ನತ ವರ್ಗಕ್ಕೆ ಸೀಮಿತ ಆಗಿರಬೇಕು ಅನ್ನುವಂಥ ವಿಚಾರಧಾರೆಯಿಂದ ಬಂದ. ಇದು ರಾಷ್ಟ್ರೀಯತೆಯ ಪ್ರಶ್ನೆನೇ ಅಲ್ಲ, ಇದು ಧರ್ಮದ ಭಕ್ತಿನೂ ಅಲ್ಲ, ಇದು ದೇಶಭಕ್ತಿನೂ ಅಲ್ಲ. ಇದು ಬಹಳ ಸೀಮಿತ, ಸಂಕುಚಿತವಾದ ಒಂದು ಸಮುದಾಯ, ಕೆಲವು ಸಮುದಾಯಗಳು
ಯಾವುದು ಉನ್ನತ ಶ್ರೇಣಿಯಲ್ಲಿರುವಂಥ ಸಮುದಾಯಗಳು, ಆ ಸಮುದಾಯಗಳು ತಮ್ಮನ್ನು ತಾವು ಬದುಕಿಸ್ಕೊಳ್ಳೋದಕ್ಕೆ, ತಮ್ಮನ್ನು ತಾವು ವಿಜೃಂಭಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಈ ನೆರೆಟಿವ್ ಇದನ್ನೇ ನಾವು ಮನುಸ್ಮೃತಿ ಅಂತ ಹೇಳ್ತೀವಿ. ಆ ಮನುಸ್ಮೃತಿಯನ್ನು ಅಳವಡಿಸೋಕ್ಕೋಸ್ಕರನೇ ಇವರು ಬೇರೆ ಬೇರೆ ರೀತಿಯ ನಾಟಕಗಳನ್ನು ಹಾಕ್ಕೊಂಬರ್ತಾರೆ, ಬೇರೆ ಬೇರೆ ರೀತಿಯ ಪೋಷಾಕಗಳನ್ನು ಹಾಕ್ಕೊಂಡು ಬಂದು ನಾಟಕಗಳನ್ನು ಆಡ್ತಾರೆ. ಅದರ ಪರಿಣಾಮವಾಗಿ ಇವತ್ತು ಈ ಥರದ ದ್ವೇಷ ಹುಟ್ಟಿಸುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಇಂಥ ಮಾತುಗಳನ್ನು ಕೇಳಿದ ತಕ್ಷಣ ಅದನ್ನು ಧಿಕ್ಕರಿಸುವಂಥ, ಅದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡದಿದ್ದರೆ ಅವ್ರು ಹೇಳ್ತಿರೋ ಮಾತುಗಳೇ ಸತ್ಯ ಅಂತ ಸಮಾಜದಲ್ಲಿ ಹರಡುತ್ತೆ. ಆ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ನಿಮಗೇನು ಅನಿಸ್ತು ಈ ಸೂಲಿಬೆಲೆಯವರ ಸುಳ್ಳು ವ್ಯಾಖ್ಯಾನಗಳು, ದ್ವೇಷದ ಮಾತುಗಳು? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.